ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ. ಇವತ್ತೇನು ಒಂದು ಸ್ಟುಡಿಯೋ ಸೆಟಪ್ ರೆಡಿ ಮಾಡಿದೆ, ಎಲ್ಲ ಹಿಂಗೆ ಮಾಡಿ ಒಂದು ಅರ್ಜೆಂಟ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್, ಮತ್ತೆ ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಸಮೇತ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಸ್ಕ್ಯಾಮ್ಸ್ ಗಳು ಈ ನಡುವೆ ತುಂಬಾ ಆಗ್ತಾ ಇದೆ. ಇವತ್ತು ನಾನು ಒಂದು ಸ್ಕ್ಯಾಮ್ ಅಲ್ಲಿ ಬೀಳ್ತಾ ಇದ್ದೆ, ಬಟ್ ಅದರಿಂದ ನಾನು ತುಂಬಾ ಸ್ಲೈಟ್ ಆಗಿ ಮಿಸ್ ಆದೆ ಅಂತಾನೆ ಹೇಳ್ಬೋದು. ನಾನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಾಗ ನನಗೆ ಸಡನ್ ಆಗಿ ಒಂದು ಇಂಟರ್ನ್ಯಾಷನಲ್ ನಂಬರ್ ಇಂದ ಕಾಲ್ ಬಂತು. ಇಂಟರ್ನ್ಯಾಷನಲ್ ನಂಬರ್ ನಾನು ಇಲ್ಲೆಲ್ಲಾನ ಹಾಕಿರ್ತೀನಿ ನೋಡಿ. ನಾನು ಆಕ್ಚುಲಿ ಇಂಟರ್ನ್ಯಾಷನಲ್ ನಂಬರ್ಸ್ ಅದು ಯಾವುದೇ ಒಂದು ಈ ಇಂಡಿಯನ್ ನಂಬರ್ ಅಥವಾ +91 ಅಂತ ಇಲ್ಲದ ನಂಬರ್ ಇಂದ ನನಗೆ ಕಾಲ್ ಬಂದಾಗ ನಾನು ಪ್ರತಿ ಸಲ ಕಾಲನ್ನ ಒಂದು ಪಿಕ್ ಮಾಡ್ತೀನಿ, ಬಟ್ ನಾನೇನು ಮಾತಾಡಲ್ಲ, ಮ್ಯೂಟ್ ಮಾಡಿರ್ತೀನಿ. ಹಂಗೆ ನಾನು ಇಂಟರ್ನ್ಯಾಷನಲ್ ಕಾಲ್ ಬಂತು ಅಂತ ಹೇಳಿ ಪಿಕ್ ಮಾಡಿ ನಾನು ಮ್ಯೂಟ್ ಮಾಡಿದೆ. ಅವಾಗ ಅದು ಕಾಲ್ ಆಟೋಮೆಟಿಕಲಿ ಕಟ್ ಆಯ್ತು ಸ್ವಲ್ಪ ಹೊತ್ತು ಬಿಟ್ಟು. ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇನ್ನೊಂದು ಇಂಡಿಯನ್ ನಂಬರ್ ಇಂದ ಕಾಲ್ ಬಂತು. ನನಗೆ ಯಾಕೋ ಒಂದು ಅನುಮಾನ ಬಂತು. ಅದಕ್ಕೆ ನಾನು ಏನ್ ಮಾಡಿದೆ, ಪಿಕ್ ಮಾಡಿ ನಾನು ಮ್ಯೂಟ್ ಮಾಡಿದೆ. ಪಿಕ್ ಮಾಡಿ ಮ್ಯೂಟ್ ಮಾಡ್ತಿದ್ದಂಗೆ ಒಂದು ಮೆಸೇಜ್ ಅಥವಾ IVR ಅಂತ ಕರಿತೀವಿ, ಅಂದರೆ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಅಂತ. ಅದೇ ನಾವು ಯಾವುದೇ ರೀತಿ ನಾವು ಕಾಲ್ ಮಾಡಿದಾಗ, ಯಾವುದೋ ಒಂದು ಕಂಪನಿಗಳಿಗೆ ಕಾಲ್ ಮಾಡಿದಾಗ ಯಾವ ರೀತಿ ಒಂದು ರೋಬೋಟಿಕ್ ವಾಯ್ಸ್ ಅಥವಾ ಒಂದು ಆಟೋಮೇಟೆಡ್ ವಾಯ್ಸ್ ಇರುತ್ತಲ್ಲ, ಅದಕ್ಕೆ IVR ಅಥವಾ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಅಂತ ಕರಿತೀವಿ. ಅದರಿಂದ ನಿಮ್ಮ ಒಂದು ಫೋನ್ ನಂಬರ್ ಇಂದ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆದಿದೆ, ಈ ಕಾರಣ ಇನ್ನೊಂದು 2 ಅವರ್ಸ್ ಅಲ್ಲಿ ನಿಮ್ಮ ಸಿಮ್ ಡೆಡ್ ಆಗುತ್ತೆ. ನಿಮ್ಮ ಸಿಮ್ ಡೆಡ್ ಆಗಬಾರ್ದು ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 9 ಒತ್ತಿ ಅಂತ ಬಂತು. ನನಗೆ ಇದು ಸ್ಕ್ಯಾಮ್ ಅಂತ ಗೊತ್ತಾಗಿ ನಾನು ಕಟ್ ಮಾಡಿದೆ ನಂಬರ್ನ. ನಾನು ಅವಾಗ ಯೋಚನೆ ಮಾಡಿದೆ, ಇದು ಏನ್ ಇರ್ಬೋದು ಸ್ಕ್ಯಾಮ್ ಅಂತ. ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಕ್ಕೆ ಟ್ರೈ ಮಾಡಿದಾಗ ನನಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಈ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ರೀತಿ ಇನ್ಫಾರ್ಮೇಶನ್ ಸಿಕ್ತು ಈ ಸ್ಕ್ಯಾಮ್ಸ್ ಬಗ್ಗೆ ಎಲ್ಲ. ನಾನು ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಯಾಕೆ ಇದನ್ನ ಪ್ರಮೋಟ್ ಮಾಡ್ತಿದೆ ಅಂತ ಅವಾಗ ಗೊತ್ತಾಯ್ತು. ಈ ರೀತಿ IVR ವಾಯ್ಸ್ ಕೇಳ್ಬಿಟ್ಟು ನಮಗೆ ಏನ್ ಅನ್ಸುತ್ತೆ, ಯಾವ್ದೋ ಒಂದು ಕಂಪನಿಯಿಂದ ಅಥವಾ ಯಾರೋ ಒಬ್ರು ನಮಗೆ ಪರ್ಸನಲೈಸ್ಡ್ ಆಗಿ ನಮಗೆ ಯಾವ್ದೋ ಕಂಪನಿಯಿಂದ ಅಥವಾ ಯಾವ್ದೋ ಒಂದು ಗೌರ್ಮೆಂಟ್ ಅಫಿಷಿಯಲ್ ಇಂದ ನಮಗೆ ಕಾಲ್ ಬರ್ತಾ ಇದೆ ಅಂತ ಅನ್ಸುತ್ತೆ ರೋಬೋಟಿಕ್ ವಾಯ್ಸ್ ಕೇಳಿ. ಅದನ್ನ 9 ಹತ್ತದಾಗ ಏನಾಗುತ್ತೆ, ಒಂದು ಆಕ್ಸಿಸ್ ನಾವು ಕೊಟ್ಟಂಗಾಗುತ್ತೆ. ಯಾಕಂದ್ರೆ ನಾವು ಎಷ್ಟೋ ಸರಿ ನಾವು ಈ ಕಂಪನಿಗಳಿಗೆ ಕಾಲ್ ಮಾಡೋದಾಗಿರ್ಬೋದು, ಕಸ್ಟಮರ್ ಕೇರಿಗೆಲ್ಲ ನಾವು ಕಾಲ್ ಮಾಡಿದಾಗ ನಾವು ನಂಬರ್ ಗಳನ್ನ ನಾವು ಡಯಲ್ ಪ್ಯಾಡ್ ಅಲ್ಲಿ ಟೈಪ್ ಮಾಡಿದಾಗ ಅವ್ರು ನಮಗೆ ಆಟೋಮೆಟಿಕ್ ರೆಸ್ಪಾನ್ಸ್ ಕಳಿಸ್ತಾರೆ ನಮಗೆ. ಹಿಂಗ್ ಕಳಿಸ್ತಾರೆ ಅಂದ್ರೆ ಆಗ ನಾವು ಪಾಯಿಂಟ್ ಮಾಡಿದಾಗ ನಮ್ಮ ಆಕ್ಸಿಸ್ ಸಿಗುತ್ತೆ ಅವರಿಗೆ. ಇನ್ನೊಂದು, ನಾನು ಯಾವುದೇ ರೀತಿ ಅನ್ನೋನ್ ನಂಬರ್ಸ್ ಅಥವಾ ಈ ರೀತಿ ನಂಬರ್ ಬಂದಾಗ ನಾನು 10 ಸೆಕೆಂಡ್ಸ್ ಒಳಗೆ ಕಟ್ ಮಾಡ್ತೀನಿ. ಯಾಕಂದ್ರೆ ಯಾವುದೇ ಫೋನ್ ಅಥವಾ ಯಾವುದೇ ಕಾಲ್ ನಿಮಗೆ ಬಂತು ಅವ್ರು ನಮಗೆ ಟ್ಯಾಪ್ ಮಾಡ್ಬೇಕು ಅಥವಾ ಅವ್ರು ನಮಗೆ ಹ್ಯಾಕ್ ಮಾಡ್ಬೇಕು ಅಥವಾ ನಮಗೆ ಸ್ಕ್ಯಾಮ್ ಮಾಡ್ಬೇಕು ಅಂದ್ರೆ ಅವರಿಗೆ ಮಿನಿಮಮ್ 10 ಸೆಕೆಂಡ್ಸ್ ಬೇಕು. ನೆಟ್ವರ್ಕ್ ಟ್ರಾನ್ಸಾಕ್ಷನ್ 10 ಸೆಕೆಂಡ್ಸ್ ಒಳಗೆ ಮಾತ್ರ ಆಗಕ್ಕೆ ಸಾಧ್ಯ. ಈ ರೀತಿ ನಾನು ಒಂದು ಚಿಕ್ಕ ಒಂದು ಸ್ಕ್ಯಾಮ್ ಇಂದ ತಪ್ಪಿಸ್ಕೊಂಡಿದ್ದೀನಿ. ಈ ರೀತಿ ತುಂಬಾ ರೀತಿಯ ಸ್ಕ್ಯಾಮ್ಸ್ ಗಳು ದಿನ ನಡೀತಾ ಇದೆ. ಯಾವುದೇ ರೀತಿ ಅನ್ನೋನ್ ಕಾಲ್ಸ್ ಬಂದಾಗ ಆ ಕಡೆಯಿಂದ ನಿಮಗೆ ಹಲೋ ಅಂತ ಕೇಳಿಸ್ಲಿಲ್ಲ ಅಥವಾ ಆ ಕಡೆಯಿಂದ ನಿಮಗೆ ಯಾವ್ದು ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ನೀವು ಯಾವತ್ತಿಗೂ ಫಸ್ಟ್ ಮಾತಾಡ್ಬಿಡಿ. ನಿಮಗೆ ಗೊತ್ತಿರೋ ನಂಬರ್ಸ್, ನೀವು ಸೇವ್ ಮಾಡ್ಕೊಂಡಿರೋ ನಂಬರ್ಸ್ ಮಾತ್ರ ಹಲೋ ಅಂತ ನೀವು ವಾಯ್ಸ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಇವಾಗ ತುಂಬಾ ರೀತಿ ಸ್ಕ್ಯಾಮ್ಸ್ ಗಳು ವಾಯ್ಸ್ ಇಂದ ಸಮೇತ ನಡೀತಾ ಇದೆ. ಇದೊಂದು ನನಗೆ ನಡೆದಿರೋ ಇನ್ಸಿಡೆಂಟ್ ಎಷ್ಟೋ ಜನಕ್ಕೆ ನಡಿಬಾರ್ದು ಅಂತ ಒಂದು ಇನ್ಫಾರ್ಮೇಶನ್ ತಲುಪಿಸಬೇಕು ಅಂತ ಹೇಳಿ ಇವತ್ತು ತುಂಬಾ ಅರ್ಜೆಂಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ. ಈ ರೀತಿ ಸ್ಕ್ಯಾಮ್ಸ್ ಗಳಿಂದ ದೂರ ಇರಿ, ಸುರಕ್ಷಿತವಾಗಿರಿ. ಧನ್ಯವಾದ.